ಹ್ಯಾವ್ ಎ ಸೇಫ್ ಜರ್ನಿ. ಥ್ಯಾಂಕ್ ಯು. ಬಾವಾ ನಾನು ಹೇಳಿದ ನೆನಪಿದೆ ತಾನೆ? ಅನು ಬಂದೆ ಯಜಮಾನ್ರೆ. ಬಾಯ್. ನಿನ್ನ ಕಾಂಟ್ಯಾಕ್ಟು ನನ್ನ ಜೊತೆ ಬಿಟ್ಟು ಬೇರೆ ಯಾರ ಜೊತೆನೂ ಇರಬಾರ್ದು. ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಫೋಟೋ ಕಳಿಸೋದು, ಕಾಲ್ ಮಾಡಿ ಇರೋ ಜಾಗದ ಹೆಸರು ಹೇಳೋದು, ಇವೆಲ್ಲ ಮಾಡಿದ್ರೆ ಅಲ್ಲಿಗೆ ಬಂದು ಬಾರಿಸ್ತೀನಿ. ಇಲ್ಲ ಸರ್, ನಾನು ಫೋನ್ ಯೂಸ್ ಮಾಡಲ್ಲ. ಫೋನ್ ಯೂಸ್ ಮಾಡಲ್ಲ ಅಂತ ಸ್ವಿಚ್ ಆಫ್ ಮಾಡ್ಕೋಬೇಡ. ನಿನ್ನ ಫೋನು GPS ಟ್ರ್ಯಾಕ್ ಆಗ್ತಿರತ್ತೆ. ಲೊಕೇಶನ್ ಗೊತ್ತಾಗಬೇಕು ನನಗೆ. ಸರಿ ಸರ್. ಅರೆ ಸರ್, ಎಲ್ಲ ರೆಡಿ ಇದೆ. ನೀವು ಹೋಗೋ ದಾರಿಲಿ ಒಂದೊಂದು ಕಡೆ ನೆಟ್ವರ್ಕ್ ಸಿಗಲ್ಲ, ಹಾಗಾಗಿ ಆಗಾಗ ನಾವು ನಿನ್ನ ಟಚ್ಚಲ್ಲಿ ಇರಬೇಕು. ಎಲ್ಲಂದ್ರೆ ಎಲ್ಲಿ ಇಳಿಯೋ ಹಾಗಿಲ್ಲ. ನೀನು ಬುಕ್ ಮಾಡಿರೋ ಹೋಟೆಲ್ಗಳಲ್ಲೇ ನಾವು ಉಳ್ಕೋಬೇಕು. ಇದನ್ನ ನೀನು ಮದುವೆ ಹೇಳಿರ್ತೀಯ. ಅಷ್ಟೇ ಅಲ್ಲ, ನಿಮ್ಮ ಹುಡುಗರು ನಮ್ಮ ಮೇಲೆ ಕಣ್ಣು ಇಟ್ಟಿರ್ತಾರೆ. ಇದೆಲ್ಲ ನಮ್ಮ ಸುರಕ್ಷತೆಗೋಸ್ಕರ. ಇಷ್ಟೇ ತಾನೇ ನೀನು ಹೇಳಬೇಕಾಗಿರೋದು? ಈಗ ನಾವು ಹೊರಡ್ಬೋದಾ? ಥ್ಯಾಂಕ್ ಯು ಮಧು. ಯಜಮಾನಿ, ಬರಲಾ ಕೇಶವ? ಬರ್ತೀನಿ, ಹುಷಾರು. ಫುಲ್ ತಿನ್ಬೇಕು. ಅವ್ರು ಸಿಕ್ಕಿದ್ರು ಇವ್ರು ಸಿಕ್ಕಿದ್ರು ಟೀ ಕಾಫಿ ಕುಡ್ದೆ ಅಂತ ಹೇಳ್ಬಾರ್ದು. ನೀರ್ ಚೆನ್ನಾಗಿ ಕುಡಿ, ಮತ್ ಬಿಡ್ಬೇಡ. ಅಯ್ಯೋ, ಹೊರಟೆ ಬಿಟ್ನ ಮಾರಾಯ. ಮರ್ವೋ ಆಸಟೆ ನಾವು ಒಂದು ಗೊತ್ತಾಗ್ತಿಲ್ಲ. ಸೊಪ್ಪ ಸೊಪ್ಪ ಬಾಯ್. ಅಯ್ಯ, ನಿನ್ ತಲೆ ಅಲ್ಲೇ ನಿಂತ. ನಾನೇನೇನ್ ಬಾಯ್ ಬಿಡ್ಲಿಲ್ಲ. ಬಾಯ್ ಏನ್ಬಿಟ್ಟು ಹೋಗಕ್ಕೆ ಊಟ ಡಬ್ಬಿನ ನಿನ್ ಕಾಲ್ ಬೆಳಗ್ಗೆ ತಂದ್ಕೊಡ್ಬೇಕಾ? ಅಯ್ಯೋ, ಮರ್ತೇ ಹೋಯ್ತು ಕಣೆ. ಮರ್ತೋಗುತ್ತೆ. ಅಡ್ಗೆ ಮಾಡೋದಲ್ದೆ ಡಬ್ಬಿಗೆ ಹಾಕಿ ನೀನ್ ಎಲ್ಲಿರ್ತೀಯ ಅಲ್ಲಿಗೆ ತಂದು ನಿನ್ ಕೈ ಕೊಡ್ಬೇಕು. ಕೂಗಾಡ್ಬೇಡ ಕಣೆ, ಸಾರಿ. ತಗೋ. ನೀನು ಮಾಡಿದ ಅಡ್ಗೆನ ಡಬ್ಬಿಗೆ ಹಾಕಿ ಹಿಂದಿಂದೇನೆ ಓಡ್ ಬಂದ್ ಕೊಡ್ತೀಯಲ್ಲ, ಒಂಥರ ಲವ್ ಫೀಲ್ ಆಗ್ಬಿಡುತ್ತೆ. ಥ್ಯಾಂಕ್ ಯು. ನನಗೆ ಬರ್ತಿರೋ ಕೋಪಕ್ಕೆ ನಿನ್ ಕಣ್ಣನ್ ಗುಡ್ಡೆ ಕಿತ್ತಿ ಡಬ್ಬಿಗೆ ಹಾಕ್ಬಿಡ್ಬೇಕು ಅನ್ಸ್ತಾ ಇದೆ. ಹೋಗೋ, ಬಾಯ್. ಮಗಳು ಅಳಿ ಅಂದ್ರು ಹೋಗೋ ಜಾಗ ಗೊತ್ತಾಯ್ತು. ಎಲ್ಲಿಗೆ? ಹಿಂಗೆಲ್ಲ ಕೇಳಿದ್ರೆ ಹೇಳ್ಬಿಡ್ತೀವಾ? ಸ್ವಲ್ಪ ಲವ್ ಅಲ್ಲಿ ಕೇಳ್ಬೇಕು. ಹೇಳ್ದೆ ಇದೆ ಕತ್ತೆ ಬಲ ಕುದುರೆ ಜುಟ್ಟು. ನನ್ಗೆ ಅಳಿಂದ್ರು ಫೋನ್ ಮಾಡ್ತಾರೆ, ಆಗ್ಲೇ ತಿಳ್ಕೊತೀನಿ. ಬಾಯ್. ತಿಳ್ಕೋ ಹೋಗು. ಬಾಯ್. ಮ್ಯಾಮ್, ವಾಟ್ ಹ್ಯಾಪನ್ ಮಯೂರ್? ವೈ ಆರ್ ಸೋ ಟೆನ್ಸ್ಡ್? ಏನಾಯ್ತು? ಮ್ಯಾಮ್, ತುಂಬಾ ದೊಡ್ಡ ಪ್ರಾಬ್ಲಮ್ ಆಗಿದೆ ಮ್ಯಾಮ್. ಪ್ರಾಬ್ಲಮ್ ಆಗಿದ್ಯಾ? ಓಕೆ, ಯು ರಿಲ್ಯಾಕ್ಸ್ ಫಸ್ಟ್. ಕಾಮ್ ಡೌನ್. ಹ್ಯಾವ್ ಸಮ್ ವಾಟರ್. ಏನಾಯ್ತು?
ಬಿಗ್ ಟ್ರಬಲ್ ಮ್ಯಾಮ್. ಎಲ್ಲ ಅನು ಮಾಡಿದ ಕೆಲಸ ಮ್ಯಾಮ್. ಯೂನಿಯನ್ ಲೀಡರು ಕಾಲ್ ಮಾಡಿದ್ರು, ಸನ್ ಯೂನಿಟ್ಸ್ ನ ಕ್ಲೋಸ್ ಮಾಡೋದ್ರ ಬಗ್ಗೆ ಅವ್ರು ತುಂಬಾನೇ ಅಪ್ಸೆಟ್ ಆಗಿದ್ದಾರೆ. ನಮ್ಮನ್ನ ಒಂದ್ ಮಾತು ಕೇಳ್ದೆ ಹೇಗೆ ನಿರ್ಧಾರಕ್ಕೆ ಬಂದ್ರಿ? ನಾವ್ ಯಾರು ನೀವು ಹೇಳಿದ ಯೂನಿಟ್ ಬರಲ್ಲ ಅಂತ ಕೂಗಾಡ್ತಾ ಇದ್ದಾರೆ. ಯಾರು ಎಲ್ಲ ಕೆಲಸ ಮಾಡ್ತಾ ಇದ್ರು ಅಲ್ಲೇ ಇರ್ಬೇಕು, ಇಲ್ಲ ಅಂದ್ರೆ ಎಲ್ಲ ಯೂನಿಟ್ ಬೆಂಕಿ ಹಚ್ತೀವಿ ಅಂತ ವಾರ್ನ್ ಮಾಡ್ತಿದ್ದಾರೆ ಮ್ಯಾಮ್. ಮೈ ಗಾಡ್, ಈಗ ಏನ್ ಮಾಡೋದು ಮೇಡಮ್? ಬಟ್ ಇದ್ರ ಬಗ್ಗೆ ನನಗೆ ಯಾರು ಕಾಲ್ ಮಾಡಿಲ್ವಲ್ಲ ಮಯೂರ್. ಎಲ್ಲ ಕಾಲ್ಸು ಡೆಸ್ಕಿಗೆ ಬರ್ತಾ ಇದೆ ಮ್ಯಾಮ್, ನಾನೇ ಅಟೆಂಡ್ ಮಾಡ್ತಾ ಇದ್ದೀನಿ. ವಿ ನೀಡ್ ಟು ಟೇಕ್ ಆಕ್ಷನ್ ನೋ ಮ್ಯಾಮ್. ಅವತ್ ನೋಡಿದ್ರೆ ಯಾರೋ ಚಪ್ಪಲಿ ಬಿಟ್ಬಿಟ್ಟವ್ರೆ ಅನ್ಬಿಟ್ಟು ಕವರ್ಲ್ಲಿ ಎತ್ಕೊಂಬಂದಿದ್ದ. ಇನ್ನೊಂದ್ಸರಿ ನೋಡಿದ್ರೆ ಮಗುದ್ ಫೀಡಿಂಗ್ ಬಾಟ್ಲು ತಗೊಂಬಂದಿದ್ದ. ನೆನ್ನೆ ನೋಡಿದ್ರೆ ಪರ್ಸು. ಸುಬ್ಬುಗೆ ಊರು ಉದ್ಧಾರ ಮಾಡೋದು ಅಂದ್ರೆ ಭಾರಿ ಇಷ್ಟ. ಅಲ್ಲ, ಏನಾರು ಕೇಳಿದ್ರೆ ಗ್ರಾಹಕರೇ ಮಾಲೀಕರು, ನಾನು ಮಾತ್ರ ಸೇವಕ ಅಂತ ಪಂಚ್ ಡೈಲಾಗ್ ಬೇರೆ ಹೊಡೆಯೋದು. ಬರ್ಲಿ ಇವತ್ತು ಇನ್ಯಾರು ಏನು ತರಬಾರ್ದು ಹಂಗ್ ಮಾಡ್ತೀನಿ. ಕಣ್ಣೆ ನತ್ತಿ ಮೇಲೆ ಇಟ್ಕೊಂಡ್ ಬರ್ತಿದ್ಯಾ? ನೋಡ್ಕೊಂಡಲ್ವೇನೆ ಬರೋದು? ಆಂಟಿ ನಾನ್ ನಿಮ್ಗೆ ಹಾಯ್ ಹೇಳ್ಬೇಕು ಅಂತ ಬರ್ತಿದ್ದೆ, ನೀವೇ ಹೊಡೆದ್ಬಿಟ್ಟು ಇವಾಗ ನನ್ಗೆ ಅಂತೀರಾ? ಹಾಯ್ ಹೇಳೋದಕ್ಕೆ ನನ್ನ ಬ್ರಿಟಿಷ್ ರಾಣಿನೇನೆ. ಟೆನ್ಷನ್ ಇಲ್ಲಿರುವಾಗ ನಿಮ್ಗೆ ಈ ತರ ಆಟಗಳೇ ನೆನಪಾಗೋದು. ಎಲ್ಲ ಸುಬ್ಬು ತರದವ್ರೆ. ಸರಿ ಸರಿ, ಇನ್ನೊಂದ್ಸರಿ ಡಿಕ್ಕಿ ಹೊಡಿರಿ, ಇಲ್ಲಾಂದ್ರೆ ನಂಗೆ ಕೊಂಬಂದ್ಬಿಡುತ್ತೆ. ತೆಗ್ದು ಬಿಂದಿಗೆಲ್ಲ ಬಡ್ದು ಬಿಡ್ತೀನಿ ನೋಡು. ಅನು ಇರ್ಬೇಕಿತ್ತು, ಪಕ್ಕ ಇನ್ನೊಂದ್ಸರಿ ಡಿಕ್ಕಿ ಹೊಡಿಸ್ತಿದ್ಲು. ಯಾಕೋ ಅನು ಇವತ್ತು ತುಂಬಾನೇ ನೆನಪಾಗ್ತಿದ್ದಾಳೆ ಆಂಟಿ. ನಮ್ಮಿಬ್ರಿಗೂ ಟಿಕ್ಕಿ ಹೊಡ್ಸಕ್ಕೆ ಅನುನ ಹನಿಮೂನ್ ಕರ್ಸೋಣ. ಹನಿಮೂನಾ? ಹೂ ಕಡೆ, ನಿನಗ್ ಗೊತ್ತಿಲ್ಲ ಅಲ್ವಾ? ಗಂಡ ಹೆಂಡತಿ ಇಬ್ರು ಹನಿಮೂನ್ಗೆ ಹೋಗಿದ್ದಾರೆ. ಹೌದಾ? ಯಾವಾಗ ಬರ್ತಾರೆ? ಖುಷಿಯಾಗಿರಕ್ಕೆ 4 ದಿನ ಹೋಗಿದ್ದಾರೆ. ಯಾವಾಗ ಬರ್ತೀರಾ ಅಂತ ಕೇಳಕ್ಕಾಗತ್ತಾ? ನಿನ್ ಜೊತೆ ಹಿಂಗೆ ಮಾತಾಡ್ತಾ ನಿಂತ್ಕೊಂಡ್ರೆ ಕುಡಿಯೋ ನೀರ್ನ ನಿಮ್ಮನೇಲೆ 2 ಬಿಂದಿಗೆ ಸಾಲ ಇಸ್ಕೋಬೇಕಾಗುತ್ತೆ. ಹೋಗು. ಸಂಪತ್, ಸಂಪತ್ ಬಾರೋ ಇಲ್ಲಿ. ನಾನ್ ಮೆಣಸಿನ್ಕಾಯಿ ತರಕ್ ಹೋಗಲ್ಲ, ನೀನೇ ಹೋಗು. ಅದಲ್ಲ ಕಣೋ, ಅನು ಹನಿಮೂನ್ಗೆ ಹೋಗಿದ್ದಾಳಂತೆ. ಏನು ಹನಿಮೂನ? ಹನಿಮೂನ ಅದನ್ನ ನೀನ್ಯಾಕಿಷ್ಟು ಡಲ್ಲಾಗಿ ಹೇಳ್ತಾ ಇದೀಯ ರಮ್ಯಾ? ಅಲ್ವಾ, ನನಗ್ ಖುಷಿನೇ ಆಗ್ಬೇಕಿತ್ತು, ಆದ್ರೆ ಅವಳನ್ನ ಮಿಸ್ ಮಾಡ್ಕೊಳ್ಳೋದ್ರ ಜೊತೆ ಬೇರೆ ಏನೋ ಒಂಥರ ಸಂಕಟ ಕಣೋ. ಅನು ಮತ್ತೆ ಆರ್ಯ ಸರ್ ಇಬ್ರು ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡ್ತಿದ್ದಾರೆ ಅಂದ್ರೆ ನಾವು ಖುಷಿ ಪಡ್ಬೇಕು. ಏನೋ ಅನು ಖುಷಿಯಾಗಿದ್ರೆ ಅಷ್ಟೇ ಸಾಕು. ಸರ್, ಕಣ್ಣಿಗೆ ಬಟ್ಟೆ ಕಟ್ತಿದ್ದೀರಾ? ಅಲ್ಲೋಡಿ, ಒಳ್ಳೆ ಕಿಡ್ನಾಪರ್ ತರ ನನ್ನನ್ನು ಕರ್ಕೊಂಡು ಹೋಗ್ತಿದ್ದೀರಾ. ಹೋಗ್ಲಿ, ಏನಾದ್ರು ಮಾತಾಡಿ. ಮಾತಾಡಿ ಅಂದ್ರೆ ಕೆನ್ನೆ ಗೆಲ್ತಿದ್ದೀರಲ್ಲ ನೀವು. ಈಗ ನಾವ್ ಎಲ್ಲಿಗೆ ಹೋಗ್ತಿದ್ದೀವಿ? ಕತ್ಲಿಲ್ದೆ ಬೆಳಕಿಗೆ ಮರ್ಯಾದೆ ಇಲ್ಲ. ಅಂದವಾಗಿರೋದನ್ನ ನೋಡೋಕ್ಕೂ ಮೊದಲು ಸ್ವಲ್ಪ ಹೊತ್ತು ಅಂಧವಾಗಿರೋದು ಒಳ್ಳೇದು. ಹಾ, ಈ ನಿಮ್ ಪ್ರಾಸ ಎಲ್ಲ ನನಗ್ ಬೇಕಾಗಿಲ್ಲ. ನಾವ್ ಕಾರಲ್ಲಿ ಹೋಗ್ಬೇಕಾದ್ರೆ ಕಿಟಕಿ ಪಕ್ಕ ಕೂತ್ಕೊಂಡು ಹೊರಗಡೆ ನೋಡೋದಂದ್ರೆ ನಂಗೆ ಎಷ್ಟಿಷ್ಟ ಗೊತ್ತಾ? ಈಗ್ಲೂ ನಿನ್ನ ಕಿಟಕಿ ಪಕ್ಕಾನೇ ಕೂತಿದ್ಯಾ, ನಾನು ನಿನ್ನ ನೋಡ್ತಾನೆ ಇದ್ದೀನಿ. ಸರ್, ಏನಿದು? ಮತ್ತೆ ನೀವ್ ಹೇಳಿ, ನಾವ್ ಎಲ್ಲೇ ಹೋಗ್ತಿದೀವಿ? ಇನ್ನು ಎಷ್ಟೊತ್ತು? ಇನ್ನು ಸ್ವಲ್ಪನೇ ಹೊತ್ತನು. ಆಮೇಲೆ ನೀನ್ ನೋಡ್ಬೇಕು ಅನ್ಕೊಂಡಿರೋ ಸುಂದರವಾದ ಜಾಗದ ಅನುಭವ ನಿನಗಾಗುತ್ತೆ. ಸರ್, ಇನ್ನು ಎಷ್ಟೊತ್ತು ಹೀಗೆ ಕೂತಿರ್ಬೇಕು ನಾನು? ಬಂತು ಬಂದೇ ಬಿಡ್ತು. ಹೌದಾ? ಬಂತು.
ಅರೆ ಎಲ್ಲಿ ಇಳಿತಿದ್ದೀರಾ? ನಾನು ನೀನು ಇಳಿತೀಯಾ? ಒಂದ್ ನಿಮಿಷ ಬಂದೆ ಸರ್ ಇನ್ನು ಎಷ್ಟೊತ್ತು? ಆಯ್ತು ಸಾಕಾಯ್ತು ನಂಗೆ. ಆಯ್ತು ರಂಜಾ. ಫೈನಲಿ ಅಲ್ಲಿ ನೋಡು. ಅರೆ ಇದು ಸರ್ ಯಾರ ಅಲ್ವಾ? ಹೊರದೇಶಕ್ಕೆ ಕರ್ಕೊಂಡು ಹೋಗಿದ್ರು ನಿನಗೆ ಇಷ್ಟೊಂದು ಖುಷಿ ಆಗ್ತಿರ್ಲಿಲ್ಲ ಅಲ್ವಾ? ಥ್ಯಾಂಕ್ ಯು. ಸೋ ಬ್ಯೂಟಿಫುಲ್. Yes, you are. ವಾವ್, ಸಕ್ಕತ್ತಾಗಿದೆ ಸರ್. ಥ್ಯಾಂಕ್ ಯು. ಇಷ್ಟೇ ಅಲ್ಲ, ಇನ್ನೂ ಇದೆ. ಬಾ. Mayur, you need to manage this issue right now. ನಾನಾ? ನೋ ಚಾನ್ಸ್ ಮ್ಯಾಮ್. ಯಾರೋ ಮಾಡಿರೋ ತಪ್ಪಿಗೆ ನಾನೇ ಟೆಪ್ಪೆ ಹಾಕ್ಲಿ? ಐ ಕಾಂಟ್. Mayur, listen to me. See, ಈಗ ಆರ್ಯ ಸರ್ ಟ್ರಾವೆಲಿಂಗ್ ಅಲ್ಲಿ ಇರ್ತಾರೆ ಅಂಡ್ ಈಗ ನಾವು ಅವ್ರಿಗೆ ಇದನ್ನೆಲ್ಲ ಇನ್ಫಾರ್ಮ್ ಮಾಡಿದ್ರೆ ಅವ್ರು ಏನು ಆಕ್ಷನ್ಸ್ ತಗೊಳಕ್ ಆಗಲ್ಲ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಮಯೂರ್, ನನ್ಗೆ ಅವ್ರಿಗೆ ಡಿಸ್ಟರ್ಬ್ ಮಾಡೋದಕ್ಕೆ ಇಷ್ಟ ಇಲ್ಲ. ಅಂಡ್ ಯಾ, ನಾನು ಈ ಮ್ಯಾಟರ್ ಅಲ್ಲಿ ಇನ್ವಾಲ್ವ್ ಆಗೋದಕ್ಕಿಂತ ಮುಂಚೆ ಇದಕ್ಕೆ ಒಂದು ಪ್ರಾಪರ್ ಆಗಿರುವಂತ ಸೊಲ್ಯೂಷನ್ ಪ್ಲಾನ್ ಆಗಬೇಕು. ಸೊ ಐ ಟಾಕ್ ಟು ಜೇನ್ ಡೇ ಫಸ್ಟ್. ಬಟ್ ಮಯೂರ್, ಆಸ್ ಆಫ್ ನೌ ವಿ ನೀಡ್ ಯೋರ್ ಹೆಲ್ಪ್. ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಬೇರೆ ಇನ್ನೇನು ಆಪ್ಷನ್ ಇದೆ ನನಗೆ? ಇದನ್ನ ಅನ್ಭವಿಸೋದ್ ಬಿಟ್ರೆ ಮಾಡ್ತೀನಿ. ಎಲ್ಲ ಅನು ಮಾಡಿರೋ ಕೆಲಸ. ಮಯೂರ್, ಏನೇ ಆಗ್ಲಿ, ಅವಳು ರಾಜನಂದಿನಿ ಡಿಪಾರ್ಟ್ಮೆಂಟ್ ಹೆಡ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಆರ್ಯವರ್ಧನ್ ಅವರ ವೈಫ್. ಸೊ ಕಮ್ ವಿತ್ ಮೀ ನೌ.
ಸರ್, ಪ್ರಕೃತಿ ಮುಂದೆ ಮನುಷ್ಯ ಎಷ್ಟು ಚಿಕ್ಕವನಲ್ವಾ? ಹೌದಮ್ಮ, ಯಾಣಕ್ಕೆ ಸೌಂದರ್ಯನೇ ಈ 2 ಶಿಖರಗಳು. ನಿನಗೆ ಗೊತ್ತಾ, ಈ ಶಿಖರಕ್ಕೆ ಭೈರವೇಶ್ವರ ಶಿಖರ ಮತ್ತೆ ಆ ಶಿಖರಕ್ಕೆ ಮೋಹಿನಿ ಶಿಖರ ಅಂತ ಕರೀತಾರೆ. ಹೌದಾ? ಎಲ್ಲೋ ಓದಿದ ಜ್ಞಾಪಕ, ಈ ಶಿಖರಗಳ ಹಾಗೇನೆ ಸ್ಲೋವಿನಿಯಾ ದೇಶದಲ್ಲೂ ಶಿಖರಗಳಿವೆ ಅಂತೆ. ಆಮೇಲೆ ಈ ಶಿಖರಗಳು ಮತ್ತೆ ಆ ಶಿಖರಗಳು ಒಂದೇ ಟೈಮ್ ಪೀರಿಯಡ್ ಅಲ್ಲಿ ಫಾರ್ಮ್ ಆಗಿವೆ ಅಂತೆ. ಆಶ್ಚರ್ಯ ಅಲ್ಲ? ಅದ್ ಯಾವ ಟೈಮ್ ಪೀರಿಯಡೋ ನನಗೆ ಗೊತ್ತಾಗ್ತಿಲ್ಲ ಸರ್. ಆದ್ರೆ ನೀವ್ ಹೇಳ್ತಿರೋದ್ ಕೇಳ್ತಿದ್ರೆ ನನಗ್ ನಮ್ ವಿಜ್ಞಾನದ ಪೀರಿಯಡ್ ನೆನಪಾಗ್ತಿದೆ. ಬನ್ನಿ ನಡಿ. ಫೋಟೋ ತೆಗಿಯಕ್ಕೆ ಫೋನ್ ತೆಗಿತಿದ್ಯಾ ಅಂತ ಆಗ್ಲಿಂದ ಅನ್ಕೋತಿದ್ದೀನಿ. ಆದ್ರೆ ನೀನೇನೋ ನೋಡಿ ಹಾಗೆ ಸುಮ್ಮನಾಗ್ತಿದ್ಯಲ್ಲ. ಇಲ್ಲಿ ನೆಟ್ವರ್ಕ್ ಸಿಗಲ್ಲ ಅನ್ನು? ಅದನ್ನೇ ನೋಡ್ತಿದ್ದೀನಿ ಸರ್. ಇಲ್ಲಿ ನೆಟ್ವರ್ಕೇ ಇಲ್ಲ. ನಮ್ ಹೊಸ ಡೆವಲಪ್ಮೆಂಟ್ ಬಗ್ಗೆ ಲೇಬರ್ ಯೂನಿಯನ್ಸ್ಗೆ ಸರಿಯಾದ ಕ್ಲಾರಿಟಿ ಸಿಗೋದು ತುಂಬಾನೇ ಮುಖ್ಯ. ಅದ್ ಸಿಕ್ತು ಅಂತ ಗೊತ್ತಾದ್ರೆ ನಂಗೆ ಸಮಾಧಾನ. ನಾನು ನಿನ್ಗೆ ಸಮಯ ಕೊಡಲ್ಲ ಅಂತ ಆಗಾಗ ಹೇಳ್ತಿದ್ದೆ. ಈಗ ನಾನು ನಿನ್ ಜೊತೆಲೇ ಇದ್ದೀನಿ. ಈಗ ನಿನ್ ಫೋನ್ ನೋಡ್ತಾ ಕೂತಿದ್ಯಲ್ಲ. ಅನು, ಕೆಲಸದ ಮೇಲೆ ಶ್ರದ್ಧೆ ಇರೋದು ಒಳ್ಳೇದು, ಬದ್ಧತೆ ಇರೋದು ಒಳ್ಳೇದು. ಆದ್ರೆ ಎಲ್ಲಾನು ನಿನ್ನ ಹೆಗಲ ಮೇಲೆ ಹೇಳ್ಕೊಳ್ಳೋದು ಒಳ್ಳೇದಲ್ಲ ಅನು. ಅದು ಈ ಮಾತನ್ನ ನಾನು ನಿನ್ನ ಗಂಡನಾಗಿ, ನಿನ್ನ ಸ್ನೇಹಿತನಾಗಿ, ನಿನ್ನ ಹಿತೈಷಿಯಾಗಿ ಹೇಳ್ತಿದ್ದೀನಿ ಅಂತ ನೀನು ಅನ್ಕೋತೀಯೋ, ಅಥವಾ ನಿನ್ನ ಬಾಸ್ ಆಗಿ ಹೇಳ್ತಿದ್ದೀನಿ ಅಂತ ಅನ್ಕೋತೀಯೋ, ನನಗೆ ಬಿಟ್ಟಿತ್ತು. ಆದ್ರೆ ಸರ್, ಯೂನಿಟ್ಸ್ ಬಗ್ಗೆ ನಿರ್ಧಾರ ಮಾಡಿರೋಳು ನಾನು. ಅದ್ ಸರಿಯಾಗಿ ಸೆಟ್ಲ್ ಆಗೋವರೆಗೂ ನನಗ್ ಸಮಾಧಾನ ಇಲ್ಲ.